ಜಗದಾಚಾರ್ಯ ಅಖಿಲೇಶ್ ಜಿ ಮಹಾರಾಜ್ ಸೇವಾ ಸಂಸ್ಥಾನ ಸ್ಯಾಪ್ರಿನ್ ಫ್ರಂಟ್ ಸಹಯೋಗದಲ್ಲಿ ಆಗಸ್ಟ್ 24ರಿಂದ 28ರವರೆಗೆ ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀಮದ್ ಲಕ್ಷ್ಮೀನಾರಾಯಣ ಮಹಾಯಾಗ ಕದ್ರಿ ಜೋಗೀಶ್ವರ ಮಠದ ಆವರಣದಲ್ಲಿ ನಡೆಯಲಿದೆ ಎಂದು ಸಮಿತಿಯ ಕಾರ್ಯಾಧ್ಯಕ್ಷರಾದ ನ್ಯಾಯವಾದಿ ದಿನಕರ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಂದು ಅವಕಾಶ ಸಿಗಬೇಕು, ಅದರ ಮೂಲಕ ಎಲ್ರಿಗೂ ಒಳ್ಳೆಯದಾಗಬೇಕನ್ನುವ ಕಲ್ಪನೆಯೊಂದಿಗೆ ಜೋಗಿ ಮಠದಲ್ಲಿ ಮಾಡಬೇಕನ್ನುವ ನಿರ್ಧಾರವನ್ನು ಸಮಿತಿಯವರು ಮಾಡಿರುವುದರಿಂದ ಈಗಾಗಲೇ ಅಲ್ಲಿ ಯಜ್ಞಕುಂಡ ಪ್ರಾರಂಭ ಮಾಡಿದ್ದಾರೆ. ಯಜ್ಞಕುಂಡ ಸಂಪೂರ್ಣವಾಗಿ ಆಚಾರ್ಯ ಶ್ರೀ ಲವಕುಶ್ ಮಿಶ್ರಾ ವಿದ್ಯಾಚಲ್ ವಾರಣಾಸಿ ಉತ್ತರ ಪ್ರದೇಶ ಇವರ ಪೌರೋಹಿತ್ಯದಲ್ಲಿ 5 ದಿವಸ ಯಜ್ಞ ನಡೀತದೆ. ಯಜ್ಞಕುಂಡದ ಸಂಪೂರ್ಣ ಜವಾಬ್ದಾರಿ ಕೂಡ ಅವರಿಗೆ ಇರ್ತದೆ. ಅಲ್ಲಿಂದಲೇ ಎಲ್ಲ ವಸ್ತುಗಳು, ಅದು ಬೆದೂರಿನಲ್ಲಿ ಮಾಡ್ತಕ್ಕಂಥ ದೊಡ್ಡ ವಿಶಿಷ್ಟ ರೀತಿಯ ಯಜ್ಞಕುಂಡದ ಮೂಲಕ ಈಗಾಗಲೇ ಅದರ ಸಂಪೂರ್ಣ ಕಾರ್ಯ ನಡೀತಾ ಇದೆ. ಆದ್ದರಿಂದ 24ರಿಂದ 28 ತಾರೀಕುಗಳಿಗೆ ಈ ಯಜ್ಞ ನಡೀತದೆ. ಪ್ರತಿದಿನ ಬೆಳಿಗ್ಗೆ 8ವರೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ 12ವರೆಗೆ ಪೂಜೆ ಮೂಲಕ ನಂತರ ಪುನಃ 3 ಗಂಟೆಗೆ ಪ್ರಾರಂಭವಾದಂಥ ಯಜ್ಞ 7ವರೆ ತನಕ ಪ್ರತಿದಿನ ನಡೀತದೆ. 24ರಂದು ನಮ್ಮ ಪವಿತ್ರ ಕದ್ರಿ ದೇವಸ್ಥಾನದಿಂದ ಕಳಶ ಯಾತ್ರೆ ಬರ್ತದೆ. ಕಳಶ ಈ ಯಜ್ಞದಲ್ಲಿ 3 ವಿಧದಲ್ಲಿ ಯಜ್ಞಕ್ಕೆ ಕೂತ್ಕೊಳ್ಳುವ ಭಕ್ತಾದಿಗಳಿರ್ತಾರೆ. ಒಂದು ಪ್ರಮುಖ ಯಜಮಾನ ಸ್ಥಾನದಲ್ಲಿ 3 ಜನ ಕೂತ್ಕೊಳ್ತಾರೆ. ನಂತರ ಪ್ರತಿ 9 ಯಜ್ಞಕುಂಡದಲ್ಲಿ ಪ್ರತಿಯೊಂದು ಯಜ್ಞಕುಂಡದಲ್ಲಿ 3 ಜನರು, ಹಾಗೆ ಸುಮಾರು 28 ಜನ ಆ ಸಂದರ್ಭದಲ್ಲಿ ಕೂತ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಭಕ್ತಾದಿಗಳು 11,000 ನೀಡಿ ಈ ಒಂದು ಯಜ್ಞಕ್ಕೆ ಕೂತ್ಕೊಳ್ತಾರೆ. ನಂತರ ಕಳಶ ಯಾತ್ರೆ ಮೂಲಕ, ಕಳಶ ಯಾತ್ರೆ ಕದ್ರಿ ದೇವಸ್ಥಾನದಿಂದ 24 ತಾರೀಕಿಗೆ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ 8:15 ಪೂಜನೀಯ ಸ್ವಾಮಿ ಕಪಿಲ್ಜಿ ಮಹಾರಾಜರವರು ಚಾಲನೆ ನೀಡ್ತಾರೆ. ಈ ಕಳಶ ಯಾತ್ರೆ ಮಾತೆಯರು ಕಳಶವನ್ನು ಹಿಡಿದು ನಮ್ಮ ಕದ್ರಿಯ ಮುಖ್ಯ ದ್ವಾರದ ಮೂಲಕ, ಅಂದರೆ ಕದ್ರಿ ದೇವಸ್ಥಾನ ಈಗ ಮುಖ ಮಾಡಿದೆ, ಅದರ ಮೇಲುಗಡೆ ನಮ್ಮ ಮಠ ಇರುವುದರಿಂದ ಇದು ಕದ್ರಿ ಪಾರ್ಕಿನ ಸುತ್ತಾಗಿ ಅಲ್ಲಿಗೆ ಬರುವಂಥ ಒಂದು ಮೆರವಣಿಗೆ ಮೂಲಕ ಬರ್ತಕ್ಕಂಥ ಒಂದು ಕಳಶ ಯಾತ್ರೆ. ಈ ಪವಿತ್ರ ಕಳಶ ಯಾತ್ರದಲ್ಲಿ ಕದ್ರಿಯ ತೀರ್ಥದ ಮೂಲಕ ತಂದು ಅದನ್ನು ಯಜ್ಞಕುಂಡದ ಒಳಗಿಟ್ಟು 5 ದಿವಸದ ನಂತರ ಅದನ್ನು ಭಕ್ತಾದಿಗಳಿಗೆ ನೀಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಲ್ಲದೆ ಈ ಯಜ್ಞಕುಂಡದ ಸುತ್ತಲೂ ಪರಿಕ್ರಮ ಇದೆ. ಪರಿಕ್ರಮ ಅಂತ ಹೇಳಿದರೆ 3 ಸುತ್ತು ಬರುವಂಥವರು, 21 ಸುತ್ತು ಬರುವಂಥವರು, 108 ಸುತ್ತು, ಹೀಗೆ ಭಕ್ತಾದಿಗಳಿಗೆ ಇದರ ಫಲ ಸಿಗಬೇಕನ್ನುವ ದೃಷ್ಟಿಯಲ್ಲಿ ಪರಿಕ್ರಮದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ಪ್ರತಿದಿನ 12ವರೆಗೆ ಮಹಾಪೂಜೆಯ ನಂತರ ಮಧ್ಯಾಹ್ನ ಪ್ರತಿದಿನ ಅನ್ನದಾನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರಿಂದ ಈಗಾಗಲೇ ನಮ್ಮ ಸಮಿತಿಯಲ್ಲಿ ಗೌರವಾಧ್ಯಕ್ಷರಾಗಿ ರಮನಾಥ್ ರೈ ಅವರು, ಆಶಾ ಜ್ಯೋತಿ ರೈ ಅವರು, HK ಪುರುಷೋತ್ತಮರವರು, ಕಿರಣ್ ಕುಮಾರ್ ಜೋಗಿಯವರು, ಹಾಗೆ ಸತೀಶ್ ಕುಂಪಳ್ರವರು, ಭರತ್ ಮಾಳರವರು, ಚಿತ್ತರಂಜನ್ ಬೋಳಾರ್ರವರು, ಹಾಗೆ ಸಂಜೀವ್ ಪೂಜಾರಿ ಬೊಳ್ಳೆಯವರು ಗೌರವಾಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ. ಮತ್ತು ಒಟ್ಟು ಸಮಿತಿಯ ಅನೇಕ ವಿಭಾಗಗಳನ್ನು ಮಾಡಿ ಸಂಚಾಲಕರಾಗಿ, ಕಾರ್ಯದರ್ಶಿಗಳಾಗಿ ಅನೇಕ ಜನರು, ಭಕ್ತಾದಿಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇದರಲ್ಲಿ ಹಿಂದೂ ಸಂಘಟನೆಗಳನ್ನೆಲ್ಲ ಸಂಪರ್ಕ ಮಾಡಿ ಎಲ್ಲರೂ ಕೂಡ ಜೊತೆಯಾಗಿ ಈ ಒಂದು ಮಹಾಯಜ್ಞದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸಮಿತಿಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು.